ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಬಂದುಬಿಟ್ಟು ಪೋಟ್ಲಿ ಮತ್ತು ಬೋಟ್ ನೆಕ್ ಡಿಸೈನಲ್ಲೇ ಕರು ಡಿಸೈನಲ್ಲೇ ಮಾಡ್ತಾ ಇರುವಂಥದ್ದು. ಆ ಕರು ಡಿಸೈನ್ಗೆ ಈ ಥರ ಪೋಟ್ಲಿ ಬಟನ್ ಇಟ್ಕೊಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಈಗೆಲ್ಲ ನಾನು ಆಲ್ರೆಡಿ ಸುಮಾರು ವೀಡಿಯೋಗಳು ಹಾಕಿದ್ದೀನಿ, ಚೆಕ್ ಮಾಡಿ. ಬರೀ ಕಟ್ ವರ್ಕ್ ಡಿಸೈನ್ಗಳನ್ನೇ ಹಾಕಿರೋದು. ಇದು ಒಂದು ಅದೇ ಥರನೇ ಕಟ್ ವರ್ಕ್ ಡಿಸೈನು, ಬೋಟ್ ನೆಕ್ಕು, ಮತ್ತು ಅದಕ್ಕೇ ಈ ಥರ ಪೋಟ್ಲಿ ಬಟನ್ ಇಟ್ಕೊಡಿ ಅಂದರು. ನಾನು ಆಲ್ರೆಡಿ ಫಸ್ಟೇ ಪೋಟ್ಲಿ ಬಟನ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಅದೇ ಬೆಂಡ್ ಬರುತ್ತಲ್ಲ ಅದಕ್ಕೆ ಹಾಕಿ ಹೂವು ಕಟ್ತೀವಲ್ಲ ಆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಇದು ಕ್ಯಾನ್ವಾಸ್ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಆ ಮಾರ್ಕ್ ಮೇಲೆ ಒಂದು ಸ್ಟಿಚ್ ಹಾಕೋತೀನಿ. ಏನಕ್ಕಪ್ಪ ಸ್ಟಿಚ್ಚು ಅಂದರೆ, ಕೆಳಗಡೆ ನಮಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಕಾಣಿಸಲ್ಲ. ಅದಕ್ಕೋಸ್ಕರ ಇದರ ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಕ್ಯಾನ್ವಾಸ್ ಒಳಗಡೆ ಹೋಗಬೇಕು. ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಮೇಲ್ಗಡೆ ನಮಗೆ ಮಾರ್ಕ್ ಕಾಣಿಸ್ಬೇಕು. ಹಾಗಾಗಿ ಇಲ್ಲಾಂದರೆ ಮಾರ್ಕರ್ ಇದ್ದರೆ ಮಾರ್ಕರ್ ಮಾಡ್ಕೊಳ್ಳಿ, ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡಿಕೊಂಡು ಮೇಲೆ ಒಂದು ಕಲರ್ ಬಳಪದಲ್ಲಿ ಮಾರ್ಕ್ ಮಾಡಿಕೊಂಡು ಬೇಕಾದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ನಾನು ಈ ಥರನೇ ಮಾಡ್ಕೋತಾ ಇದ್ದೀನಿ. ಅದು ಮಾರ್ಕ್ ಮಾಡಿಲ್ಲ ನಾನು. ನೀವು ಬೇಕಂದರೆ ಆ ಥರ ಮಾರ್ಕ್ ಮಾಡಿಕೊಂಡು ಬೇಕಂದರೆ ವೀಲರ್ ಇದ್ದರೆ ಮಾಡ್ಬೋದು, ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇದು ಏನಾಯಿತು ಅಂದರೆ, ನಾನು ಇದೆಲ್ಲ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಪೀಸ್ ಮೇಲೆ ಇಟ್ಟು, ಅದು ಪೋಟ್ಲಿ ಬಟನ್ನು ಒಳಗಡೆ ನೀಟಾಗಿ ಕುತ್ಕೊಳ್ಳಿ ಅಂತ ನಾನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿದೆ. ಅದು ನೀಟಾಗಿ ಬಂದಿಲ್ಲ. ಅದು ಒಂಥರ ಗಂಟು ಥರ ಆಯ್ತಿದೆ, ಯಾಕಂದರೆ ಪೋಟ್ಲಿ ಬಟನ್ ದಪ್ಪ ಇರುತ್ತಲ್ಲ, ಹಂಗಾಗಿ ಅದು ಗಂಟು ಥರ ಆಗಿ ಅದು ನೀಟಾಗಿ ಬರಲಿಲ್ಲ ಫಿನಿಶಿಂಗು. ನಾನೇನು ಮಾಡಿದೆ, ಮತ್ತೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಎಲ್ಲ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡಾದಮೇಲೆ ನಾನು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡಿದ್ದೀನಿ. ಆವಾಗ ನೀಟಾಗಿ ಬಂತು. ಫಸ್ಟೇ ಮಾಡೋಕ್ಕೆ ಹೋದೆ, ಅದು ಫಿನಿಶಿಂಗ್ ಬರಲಿಲ್ಲ. ಫಿನಿಶಿಂಗ್ ಅನ್ನೋದಕ್ಕಿಂತ ಅದು ಗಂಟು ಅಲ್ಲಿ ಮೂಲೆಯಲ್ಲಿ ಸಿಗೋಕೋತಾ ಇತ್ತು. ನಾವು ನ್ಯಾಚ್ ಹಾಕೋಕ್ಕಾಗಲಿಲ್ಲ. ಹೆಂಗೋ ಕಷ್ಟಪಟ್ಟು ಹಾಕಿದ್ರೂ ಅದು ಫಿನಿಶಿಂಗ್ ಬರಲಿಲ್ಲ. ಹಾಗಾಗಿ ನೀವೇನಾದರೂ ಈ ಥರ ಡಿಸೈನ್ಗೆ, ಕರು ಡಿಸೈನ್ಗೆ ಪೋಟ್ಲಿ ಬಟನ್ ಕೊಡಬೇಕು ಅಂದರೆ ಒಳಗಡೆಯಿಂದ ಕೊಡಬೇಡಿ, ಮೇಲೆ ಕೊಡಿ, ಪರವಾಗಿಲ್ಲ. ಚೆನ್ನಾಗಿರುತ್ತೆ, ಏನಷ್ಟು ಇದಾಗಿ ಕಾಣಿಸಲ್ಲ. ನಾನು ಆಮೇಲೆ ಕೊಟ್ಟಮೇಲೆ ಅನ್ನಿಸ್ತು ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಆಯಿತು. ಆಮೇಲೆ ಮತ್ತೆ ಅದನ್ನೆಲ್ಲ ಬಿಚ್ಚಿ ಈ ಥರ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಕೊಂಡೆ. ಅದೇ ಏನು ಬಿಚ್ಚಿದ್ನಲ್ಲ ಅದೇ ಮಾರ್ಕ್ಗೆ ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡಿಕೊಂಡೆ. ಒಂದೊಂದು ಸಲ ಈಗ ಆಗಿಬಿಡುತ್ತೆ, ನಾವು ಎಷ್ಟೇ ಇದಾಗಿದ್ರೂ. ಅದು ನಾನು ಈಚೆಗೆ ಅದು ಪೋಟ್ಲಿ ಬಟನ್ದು ಸ್ಟಿಚ್ ಮಾಡ್ತೀವಲ್ಲ, ಬಟ್ಟೆ ಈಚೆಗೆ ಕಾಣಿಸ್ಬಾರ್ದು, ಒಳಗಡೆಗೆ ಫೋಲ್ಡ್ ಮಾಡಿಬಿಡೋಣ ಅಂತ ಮಾಡಿದೆ. ಅದು ಫಿನಿಶಿಂಗ್ ಬರಲಿಲ್ಲ ನನಗೆ. ಅಂದರೆ ರೌಂಡ್ ನೆಕ್ಕಲ್ಲಾದರೆ ಬಂದುಬಿಡ್ತಿತ್ತು. ಇದು ಕ್ರಾಸ್ ಇದೆಯಲ್ಲ, ಅಲ್ಲಿ ತಿರುಗಿಸಿದಾಗ ಆಮೇಲೆ ನ್ಯಾಚ್ ಹಾಕೋಕ್ಕಾಗಲಿಲ್ಲ ನೀಟಾಗಿ. ಅದು ಗಂಟು ಥರ ಇತ್ತಲ್ಲ ಬಟ್ಟೆ ದಪ್ಪ, ಹಂಗಾಗಿ. ಅದಕ್ಕೋಸ್ಕರ ನೀವೇನಾದರೂ ಈ ಥರ ಡಿಸೈನಲ್ಲಿ ಪೋಟ್ಲಿ ಬಟನ್ ಇಟ್ಕೋಬೇಕು ಅಂದರೆ ಇದು ಆಲ್ರೆಡಿ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಹಂಗಾಗಿ ಬೇಕು ಅಂದರೆ ಅದನ್ನ ಫೋಲ್ಡ್ ಮಾಡಿ ಒಂದು ಎಮ್ಮಿಂಗ್ ಪಟ್ಟಿ ಕೊಡ್ಬೋದು. ನಾನೇನು ಕೊಟ್ಟಿಲ್ಲ, ಡಬಲ್ ಸ್ಟಿಚ್ ಹಾಕಿದ್ದೀನಿ. ಹಾಗಾಗಿ ತೊಂದರೆ ಏನಿಲ್ಲ, ನೀಟಾಗಿ ಬಂತು. ನಾನು ಹಿಂಗೆ ಬರುತ್ತೆ ಏನೋ ಅಂದ್ಕೊಂಡು ಆ ಥರ ಮಾಡಿದೆ. ಈ ರೀತಿ ನೋಡಿ, ಎಕ್ಸ್ಟ್ರಾ ತೆಗೆದು ಮತ್ತೆ ಇವಾಗ ಇನ್ನೌಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಮತ್ತೆ ಇವಾಗ ಅದು ಕೆಳಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ಯಾಕೆಂದರೆ ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ನಲ್ವ, ಬಿಚ್ಚಿಬಿಟ್ಟಿದೆ, ಎಲ್ಲ ಇದಾಗಿತ್ತು. ಅದನ್ನು ನೀಟಾಗಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿದೆ. ಒಟ್ಟಿನಲ್ಲಿ ನೀಟಾಗಿ ಬಂತು, ಫಿನಿಶಿಂಗ್ ಆಯಿತು. ಆಮೇಲೆ ಈ ಥರ ನೋಡಿ ಮತ್ತೆ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಮೇಲೂ ಬಟನ್ ಬರುತ್ತೆ. ಮತ್ತು ಮಾಮೂಲಿ ಇದು ಫ್ರಂಟಲ್ಲೂ ಕಟ್ ವರ್ಕ್ ಡಿಸೈನ್ ಇಟ್ಟಿದ್ದೀನಿ, ಸ್ಲೀವ್ಸ್ಗೂ ಇಟ್ಟಿದ್ದೀನಿ. ಯಾಕೆಂದರೆ ಒಂದಕ್ಕಿಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮುಂದೆಗೂ ಅದೇ ರೀತಿಯೇ ಇಟ್ಟಿದ್ದೀನಿ, ಸ್ಲೀವ್ಸ್ಗೂ ಅದೇ ರೀತಿಯೇ ಇಟ್ಟಿದ್ದೀನಿ. ಒಂಥರ ಈಗ ಚೆನ್ನಾಗಿರುತ್ತೆ. ಇವಾಗ ವರ್ಕ್ ಮಾಡಿಸ್ದಾಗೆಲ್ಲ ಅದೇ ಥರ ಬರುತ್ತಲ್ವ, ಹಾಗೆ ಇರಲಿ ಅಂದ್ಬಿಟ್ಟು ಅದೇ ಥರನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಡಿಸೈನ್ ಅಂತೂ ಏನೂ ಕಂಪ್ಲೇಂಟ್ ಬಂದಿಲ್ಲ, ನೀಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಈ ರೀತಿ ಡಿಸೈನ್ ರೆಡಿ ಮಾಡಿದೆ. ಇವಾಗ ನೋಡಿ ಈ ರೀತಿ ಬಂತಿದ್ದು. ಇವಾಗ ಇದಕ್ಕೆ ನಾನು ಅಲ್ಲಲ್ಲೇ ಮೂಲೆಗೆ ಒಂದೊಂದು ಆ ಪೋಟ್ಲಿ ಬಟನ್ನ ಸ್ಟಿಚ್ ಮಾಡೋದು. ಅದು ಸ್ಟಿಚ್ ಮಾಡಿಬಿಟ್ಟು ಏನು ಮಾಡಿದೆ, ನಾನು ಡಬಲ್ ಸ್ಟಿಚ್ ಹಾಕಿದೆ. ಯಾಕೆಂದರೆ ಅದು ಗಂಟು ಥರ ಇದೆಯಲ್ಲ, ಏನು ಇದಾಗಬಾರ್ದು ಅಂದ್ಬಿಟ್ಟಿದೆ. ನೀಟಾಗಿ ಎರಡು ಡಬಲ್ ಸ್ಟಿಚ್ ಹಾಕಿ ನೀಟ್ ಮಾಡಿದೆ. ನೋಡಿ, ಮೂಲೆಯಲ್ಲಿ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಅದೇನು ಜಾಸ್ತಿ ಇರೋಲ್ಲ, ಒಂದು 10-15 ಆದರೆ ಸಾಕು. ಮೂಲೆಯಲ್ಲಿ ಅಷ್ಟೇ ಅಲ್ವಾ ಇಡೋದು, ಹಾಗಾಗಿ ತೊಂದರೆ ಏನಿಲ್ಲ. ಫಸ್ಟ್ ಇವಾಗ ಸ್ಟಿಚ್ ಹಾಕೋತಾ ಇದ್ದೀನಿ, ಪಾಯಿಂಟ್ ಹೊಲಿಗೆ ಹಾಕೋತಾ ಇದ್ದೀನಿ. ಈ ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ಆ ಮೂಲೆಯಲ್ಲಿ ಅದು ಇಟ್ಕೋಬೇಕಾಗುತ್ತೆ. ಹೀಗೆ ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ಮಾಮೂಲಿ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು ನೀಟಾಗಿ. ಇದು ಕಾಟನ್ ಆಗಿರೋದ್ರಿಂದ ಏನು ಅಷ್ಟಿಲ್ಲ, ನೀಟಾಗಿ ನೀವ್ಕೊಂಡು ಹಾಕೊಂಡ್ರೆ ಸಾಕು. ಸ್ಮೂತಾಗಿರೋದಾದರೆ ಸುಕ್ ಬಂದುಬಿಡುತ್ತೆ, ಇದೇನಿಲ್ಲ. ಮೇಲೆಲ್ಲಿ ಬಟನ್ ಬರುತ್ತೆ. ಮಾಮೂಲಿ ಡಿಸೈನ್ ಈ ರೀತಿ ಬಂತು ನೋಡಿ. ಈಗ ಆ ಕಡೆ ಪಿನ್ ಹಾಕ್ಕೊಂಡು ಮಾಮೂಲಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಂಡಾದ್ಮೇಲೆ ಕೆಳಗಡೆ ಬಂದುಬಿಟ್ಟು ನಾನು ಎಮ್ಮಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ಟೆ. ಅದೇನು ಕಾಣಿಸಲ್ಲ ಅನ್ನಿಸ್ತು. ಒಬ್ಬೊಬ್ಬರು ಎಮ್ಮಿಂಗೆ ಕೇಳ್ತಾರೆ, ಇವರೇನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ಕಸ್ಟಮರ್ಸ್ ಆಗಿರೋದ್ರಿಂದ ನಾನು ಆ ಥರ ಕಸ್ಟಮರ್ಗೆ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋರಿಗೆ ಈ ರೀತಿಯೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ. ಇಲ್ಲ ನಮಗೆ ಎಮ್ಮಿಂಗೆ ಬೇಕು ಅನ್ನೋರಿಗೆ ಎಮ್ಮಿಂಗ್ ಮಾಡಿಕೊಡ್ತೀನಿ. ಆ ಥರ ನಮ್ಮದು. ನೀವು ಅಷ್ಟೇ, ನಿಮ್ಮ ಕಸ್ಟಮರ್ ಹೇಗಿರ್ತಾರೆ ನೋಡಿರ್ತೀರಲ್ಲ, ಆ ರೀತಿ ಮಾಡ್ಕೊಳ್ಳಿ. ಹಂಗಾಗಿ ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ರೆಡಿ ಆಯಿತು.
ಆಯಿತು. ಇವಾಗ ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಡಾಟ್ ಇಟ್ಕೊಂಡ್ರೆ ಬ್ಯಾಕ್ ಪೀಸು ರೆಡಿ ಆಗುತ್ತೆ. ಓಕೆನಾ. ಇವಾಗ ನಾನು ಗುಂಡುಗಳ್ನ ಇಟ್ಕೊತಾ ಇದ್ದೀನಿ ನೋಡಿ. ಮೂಲೆಯಲ್ಲಿ ಗುಂಡುಗಳ್ನ ಇಟ್ಟು ರಫ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅದು ಮೂಲೆಗೆ ಅಷ್ಟೇ ಒಂದು 5-6 ಎಲ್ಲ ಟೋಟಲು ಸ್ಲೀವ್ಸ್ಗೆ ಫ್ರಂಟಿಗೆಲ್ಲ ಸೇರಿ ಒಂದು 10 ಒಂದು 20 ಆದರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಮೂಲೆಗೆ ಒಂದೊಂದೇ ಅಷ್ಟೇ ಅಲ್ವ ಇರ್ತಾ ಇರೋದು. ಹಾಗಾಗಿ ಒಂದು 20-25 ಆದರೆ ಸಾಕು. ಈ ರೀತಿ ಅಲ್ಲಲ್ಲೊಂದು ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಇದು ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ನಾನು ಅದೇ ಕಲರಲ್ಲೇ ಇಟ್ಟಿದ್ದೀನಿ. ಇಲ್ಲ ಗೋಲ್ಡ್ ಬಾರ್ಡ್ರಲ್ಲಿ ಇಟ್ಟಿದ್ರೆ ಆಗೋದು. ನನಗೆ ಆಮೇಲೆ ಅನ್ನಿಸ್ತು ಎಲ್ಲ ಸ್ಟಿಚ್ ಆದಮೇಲೆ ಗೋಲ್ಡ್ ಬಾರ್ಡ್ರಲ್ಲೇ ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಆಮೇಲೆ ಅದಕ್ಕೆ ಪೈಪಿಂಗು ಕೊಡ್ತಾರೆ, ಆದರೆ ನಾನೇನು ಮಾಡಿಲ್ಲ. ಅವರು ಬಜೆಟ್ ಯಾವ ಲೆವೆಲ್ಗೆ ಹೇಳ್ತಾರೆ ಆ ಬಜೆಟ್ಗೆ ಮಾಡಬೇಕಲ್ವ. ಇವಾಗ ನಾವು ಪೈಪಿಂಗೆಲ್ಲ ಕೊಟ್ಟು ಸ್ಟಿಚ್ ಮಾಡಿ ದುಡ್ಡು ಜಾಸ್ತಿ ಕೊಡಿ ಅಂದರೆ ಕೊಡೋಲ್ಲ. ಅದಕ್ಕೋಸ್ಕರ ನಾವು ಪೈಪಿಂಗು ಜಾಸ್ತಿ ಟೈಮ್ ತೊಗೊಳುತ್ತೆ. ಅದನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಹಂಗಾಗಿ ನಾನು ಪೈಪಿಂಗ್ ಏನು ಕೊಟ್ಟಿಲ್ಲ. ಹಂಗಾಗಿ ಬರೀ ಇದು ಮಾತ್ರ ಇನ್ಔಟ್ ಮಾಡಿಕೊಂಡು ಬರೀ ಪೋಟ್ಲಿ ಬಟನ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಬಂತು. ಈ ರೀತಿ ಮತ್ತೆ ಅದಕ್ಕೆ ಇನ್ನೊಂದು ಡಬ್ಬ ಸ್ಟಿಚ್ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಅದು ಇದಾಗಬಾರ್ದು ಅಂತ. ಡಬ್ಬ ಸ್ಟಿಚ್ ಏನಕ್ಕಪ್ಪ ಅಂದರೆ ಅದು ಗುಂಡುಗಳು ದಪ್ಪ ಇರುತ್ತಲ್ಲ, ಅದು ಆ ಕಡೆ ಇದಾಗಬಾರ್ದು ಅಂತ ನಾನು ಡಬ್ಬ ಸ್ಟಿಚ್ ಮಾಡಿದೆ. ನೀವು ಕೆಳಗಡೆಗೆ ಬೇಕು ಅಂದರೆ ಒಂದು ಎಮ್ಮಿಂಗ್ ಪಟ್ಟಿನೂ ಸ್ಟಿಚ್ ಮಾಡ್ಬೋದು. ಅಂದರೆ ಜಾಸ್ತಿ ಇದ್ದರೆ ಮಾಡ್ಬೋದಾಗಿತ್ತು. ಅಲ್ಲಲ್ಲೊಂದು ಒಂದೊಂದು ಕೊಟ್ಟಿರೋದ್ರಿಂದ ಬೇಡ ಅನ್ನಿಸ್ತು. ಅದಕ್ಕೆ ನಾನು ಆ ಪಟ್ಟಿ ಏನು ಕೊಟ್ಟಿಲ್ಲ. ಅದು ಬೇಕು, ಅದು ಕಾಣಿಸ್ಬಾರ್ದು ಅನ್ನೋದಾದರೆ ಒಂದು ಪಟ್ಟಿ ತೊಗೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಬಂದರೆ ಸಾಕು. ನಾವು ಎಮ್ಮಿಂಗ್ ಪಟ್ಟಿ ಮಾಡ್ತೀವಲ್ಲ ಅದನ್ನು ಪಟ್ಟಿ ಸ್ಟಿಚ್ ಮಾಡ್ಕೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ಮುಗೀತು ನೋಡಿ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಈಗ ಸುತ್ತ ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನಾನು ಹೇಳೋದ್ನೆಲ್ಲ ಆಗಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತಾ ಇದ್ದೀನಿ. ಅದು ಎಮ್ಮಿಂಗೇನು ಮಾಡಲಿಲ್ಲ. ಇವಾಗ ಇದಾದಮೇಲೆ ಡಾಟ್ ಇಟ್ಕೋಬೇಕು ನೀಟಾಗಿ. ನಾನು ಶೋಲ್ಡರ್ ಫೋಲ್ಡ್ ಮಾಡಿ ಡಾಟ್ ಹಿಡಿಯೋದು. ಆದರೆ ಇದಕ್ಕೆ ಈ ಡಿಸೈನ್ ಇರೋದ್ರಿಂದ ಡಿಸೈನ್ ನೋಡಿಕೊಂಡು ಡಿಸೈನ್ ಪಕ್ಕದಲ್ಲಿ ಹಿಡಿಬೇಕು. ಯಾಕೆಂದರೆ ಆ ಕಡೆ ಹಿಡಿದ್ರೆ ಈ ಡಿಸೈನ್ ಮೇಲೆ ಎತ್ಕೊಳ್ಳೋ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಆ ಡಿಸೈನ್ ಪಕ್ಕದಲ್ಲೇ ಹಿಡೀರಿ. ಯಾಕೆ ಇಲ್ಲಿ ಹಿಡ್ದಾಗೇನಾಗುತ್ತೆ ನಿಮ್ಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಆ ಕಡೆ ಈ ಕಡೆ ಹಿಡ್ದಾಗೇನಾಗುತ್ತೆ ಅದು ಡಿಸೈನ್ ಮೇಲೆ ಹಿಂಗೆ ಎತ್ಕೊಳ್ಳೋ ಚಾನ್ಸ್ ಇರುತ್ತೆ ನೋಡಿ. ಈ ರೀತಿ ಬಂತು ಡಿಸೈನು. ಸೈಡ್ಗೆ ಇಡೋಣ. ಇದು ಬಂದ್ಬಿಟ್ಟು ಫ್ರಂಟು. ಇದಕ್ಕೂ ಅಷ್ಟೇ ಐರನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇದು ಕ್ಯಾನ್ವಸ್ನ. ಇವಾಗ ಇದಕ್ಕೂ ಅಷ್ಟೇ ಮಾಮೂಲಿ ಡೈರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೂ ಮಾಮೂಲಿ ಸ್ಟಿಚ್ ಮಾಡಿ ಅದು ಇನ್ನೌಟ್ ಮಾಡಿಕೊಂಡು ರೆಡಿ ಮಾಡೋದು. ಇದಕ್ಕೆ ಬಂದ್ಬಿಟ್ಟು ನಾನು ಒಂದು ಸೈಡಿಗೆ ಮಾತ್ರ ಪೋಟ್ಲಿ ಬಟನ್ ಕೊಟ್ಟೆ, ಇನ್ನೊಂದು ಸೈಡ್ಗೆ ಕೊಡಲಿಲ್ಲ. ಯಾಕೆಂದರೆ ಅದನ್ನು ಸೇರಿಗೆ ಮುಚ್ಕೊಳ್ಳುತ್ತಲ್ಲ. ಅಂದರೆ ಡಿಸೈನ್ ಮಾಡಿದ್ದೀನಿ, ಆದರೆ ಪೋಟ್ಲಿ ಬಟನ್ ಕೊಡಲಿಲ್ಲ. ಒಂದು ಸೈಡ್ಗೆ ಒಂದೇ ಸೈಡ್ ಸಾಕು ಅನ್ನಿಸ್ತು. ಅದು ಡಿಸೈನ್ ಮಾಡದೇ ಇದ್ರೆ ಆಗೋದು. ಆದರೆ ಇರಲಿ ಸೆರಗ್ ಕಡೆನೂ ಅದು ಕಟ್ ವರ್ಕ್ ಡಿಸೈನ್ ಅಲ್ವಾ, ಇರಲಿ ಬಿಡು ಅಂದ್ಬಿಟ್ಟು 2 ಕಡೆನೂ ಮಾಡಿದ್ದೀನಿ ಒಂದೇ ಸೇಮ್ ಬರಲಿ ಅಂತ. ಹಂಗಾಗಿ 2 ಒಂದೇ ಸೇಮ್ ಇದೆ. ಈ ರೀತಿ ಫ್ರಂಟ್ನೂ ರೆಡಿ ಮಾಡಿಕೊಂಡು ಆ ಪೋಟ್ಲಿ ಬಟನ್ ಇಟ್ಟು ರೆಡಿ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ರೆಡಿ ಆಗುತ್ತೆ. ಓಕೆನಾ ನೋಡಿ. ಈ ರೀತಿ ಬಂತು. ಇದಕ್ಕೆ ಅದು ಮಾಮೂಲಿ ಒಂದೊಂದು ಪೋಟ್ಲಿ ಬಟನ್ ಇಟ್ಟು ಇದಕ್ಕೊಂದು 2-3 ಆದರೆ ಸಾಕು. ಒಂದು 3-4 ಬರುತ್ತೆ ಅಷ್ಟೇ. ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಇಷ್ಟೇ ನೋಡಿ. ಇದು ಒಂದು ಫ್ರಂಟ್ ಆಯಿತು. ಇನ್ನು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಹೀಗೆ ನಾನು ಆಗಲೇ ಹೇಳಿದಾಗ ಹಿಂಗೆ ಒಂದೊಂದು ಪೋಟ್ಲಿ ಬಟನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 3-4 ಆದರೆ ಸಾಕು ಅಷ್ಟೇ. ಇದು ರೆಡಿ ಆಯಿತು. ನಾನು ಅದೇ ಹೇಳ್ದಂಗೆ ಒಂದು ಸೈಡ್ ಮಾತ್ರ ಕೊಟ್ಟೆ, ಇನ್ನೊಂದು ಸೈಡ್ ಕೊಟ್ಟಿಲ್ಲ. ಅದಕ್ಕೂ ಹಾಗೇ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದುಬಿಟ್ರೆ ನೀಟಾಗುತ್ತೆ ನೋಡಿ. ಇಷ್ಟೇ. ಹೀಗೆ ಫ್ರಂಟ್ ರೆಡಿ ಆಯಿತು ನೋಡಿ. ಇವಾಗ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ ಬಂದ್ಬಿಟ್ಟು ಅದಕ್ಕೂ ಅಷ್ಟೇ ನಾನು ಆಲ್ರೆಡಿ ಕ್ಯಾನ್ವಸ್ ಎಲ್ಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹೇಗಿದೆ ಸೇಪು ಸೇಮ್ ನಾನು ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ. ಇದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬರುತ್ತೆ. ಅದು ಬಾರ್ಡರ್ಗೆ ಆ ಥರ ಮಾಡೋದ್ರಿಂದ ತುಂಬ ಇಷ್ಟಪಡ್ತಾರೆ. ನನಗಂತೂ ಈ ಸಲ ಈ ವಾರದಲ್ಲಿ ತುಂಬ ಬ್ಲೌಸ್ಗಳು ಬಂದಿದೆ. ಈ ಥರ ಕಟ್ ವರ್ಕ್ ಡಿಸೈನ್ ಬ್ಲೌಸ್ಗಳೇ ತುಂಬ ಹೊಲ್ದಿದ್ದೀನಿ. ಅದು ಎಲ್ಲ ವೀಡಿಯೋನೂ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಥರ ಕಟ್ ವರ್ಕ್ ಡಿಸೈನು, ಕಟ್ ವರ್ಕ್ ಅಂತಾರೆ, ಕರ್ವ್ ಡಿಸೈನ್ ಅಂತಾರೆ, ಏನೇನೋ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಡಿಸೈನು. ಈ ರೀತಿ ನ್ಯಾಚ್ ಹಾಕ್ಕೊಂಡು ನೀಟಾಗಿ ರೂಟ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ಸು ರೆಡಿ ಆಗುತ್ತೆ ನೋಡಿ. ಈ ರೀತಿ ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ ಬರುತ್ತೆ. ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ಸ್ಗಳಿದ್ದಾವೆ ಈ ಕರ್ವ್ ಡಿಸೈನಲ್ಲೇ. ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ಇದು ಬಂದ್ಬಿಟ್ಟು ಸೀರೆ ಬ್ಲೌಸು ಬೋಟ್ ನೆಕ್ ಡಿಸೈನ್. ಇದು ಒಂದೇ ಕಲರ್ ಇದೆ. ಇವಾಗ ಆಪೋಸಿಟ್ ಕಲರ್ ಇದ್ದಿದ್ರೆ ಬೇಕು ಅಂದರೆ ನಾವು ಪೋಟ್ಲಿ ಬಟನ್ಗೆ ಬೇರೆ ಕಲರ್ ಇಟ್ಟು ಮಾಡಿದರೆ ಒಂಥರ ಚೆನ್ನಾಗಿರೋದು. ಆ ರೀತಿಯೂ ಮಾಡ್ಬೋದು, ಚೆನ್ನಾಗಿರುತ್ತೆ ಅದನ್ನು. ಈ ರೀತಿ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಎರಡೂ ಅದೇ ರೀತಿಯೇ ಸ್ಟಿಚ್ ಮಾಡಿ ಮಾಮೂಲಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಈ ರೀತಿ ಡಿಸೈನ್ ರೆಡಿ ಆಗುತ್ತೆ. ಇದಕ್ಕೂ ಅಷ್ಟೇ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಮಧ್ಯೆ ನಾವು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ತೀವಲ್ಲ, ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಒಳಗಿಟ್ಟರೆ ಸಾಕು. ಯಾಕೆಂದರೆ ಆ ಸ್ಟಿಚಿಂಗ್ ಹತ್ರ ಇಟ್ಟರೆ ಅದು ನೀಟಾಗಿ ಕೂರಲ್ಲ. ಹಂಗಾಗಿ ಸ್ಟಿಚಿಂಗ್ ಹತ್ರ ಬೇಡ, ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡ್ರೆ ಸಾಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೋಡಿ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಇವಾಗ ಆಲ್ರೆಡಿ ಪೋಟ್ಲಿ ಬಟನ್ನ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು. ನಾನು ಅದು ಪೋಟ್ಲಿ ಬಟನ್ ಸ್ಟಿಚ್ ಮಾಡಿರೋದು ವೀಡಿಯೋ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.